ನನ್ನ ಹೆಂಡತಿ ಹೆಸರು ಜಾನು. ಚೆನ್ನಾಗಿ ಇದ್ದಳು. ಆದರೆ ಏನಾಯಿತೋ ಗೊತ್ತಿಲ್ಲ. ಏನಾದರೂ ಹೇಳೋಕೆ ಹೋದರೆ ಜಗಳಕ್ಕೆ ಬರ್ತಾಳೆ. ಸ್ವಲ್ಪ ದಿನ ಆದಮೇಲೆ ಅವಳೇ ಸರಿ ಹೋಗ್ತಾಳೆ ಅಂತ ನಾನೇನು ಕೇಳಲಿಲ್ಲ. ಆದರೆ ಮನೆಯಲ್ಲಿ ಇರಲು ಇದು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಗಂಡ ಮನೆಗೆ ಬಂದರೆ ಮತ್ತೆ ಜಗಳ, ಕೋಪ ಇದ್ದರೆ ಹೇಗೆ ಇರುವುದು? ಅವಳನ್ನು ನಾನು ಮುಟ್ಟಿ 3 ತಿಂಗಳಾಗಿದೆ. ನಮಗಿನ್ನು ಮಕ್ಕಳು ಬೇರೆ ಆಗಿಲ್ಲ. ಆಸೆ ಜಾಸ್ತಿ ಆಗ್ತದೆ, ಆದರೆ ಅವಳು ಒಪ್ಪುತ್ತಿಲ್ಲ. ಅವಳನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕಲ್ಲ. ಅದಕ್ಕೆ ನಾನು ಅವಳು ಇಷ್ಟಪಡುವ ವಸ್ತುಗಳನ್ನು ತಂದುಕೊಟ್ಟೆ ಮತ್ತು ಅವಳಿಗೆ ಇಷ್ಟಪಡುವ ಸಿನಿಮಾಗೆ ಕರೆದುಕೊಂಡು ಹೋದರೆ. ಅವತ್ತು ಜಾನು ಖುಷಿಯಾಗಿದ್ದಳು. ಆದರೂ ಅವಳು ಯಾಕೋ ಒಪ್ಪುತ್ತಿಲ್ಲ. ಅದಕ್ಕೆ ನನಗೆ ಅನುಮಾನ ಬಂತು, ಅವಳಿಗೆ ಏನಾದರೂ ಬೇರೆಯವರ ಸಂಪರ್ಕ ಬಂದಿದೆಯಾ ಅಂತ. ಅದಕ್ಕೆ ಅವಳಿಗೆ ತಿಳಿಯದಂತೆ ಮನೆಯಲ್ಲಿ ಒಂದು ಕ್ಯಾಮರಾ ಫಿಕ್ಸ್ ಮಾಡಿದೆ. ಕ್ಯಾಮ್ರಾವನ್ನು ನೋಡಿದ ಯಾರಾದರೂ ನಾನು ಇಲ್ಲದ ಸಮಯದಲ್ಲಿ ಬಂದು ಹೋಗುತ್ತಾರಾ ಅಂತ. ಏನು ಮಾಡುತ್ತಿರುತ್ತಾಳೆ ಮನೆಯಲ್ಲಿ? ಆದರೆ ಅವಳು ಕೆಲಸವನ್ನು ಮಾಡುತ್ತಿರುತ್ತಾಳೆ, ಇಲ್ಲ ಟಿವಿ ನೋಡುತ್ತಾಳೆ. ಮನೆಯಲ್ಲಿ ಯಾರೂ ಬಂದು ಹೋಗುವ ಸೂಚನೆ ನನಗೆ ಸಿಗುವುದಿಲ್ಲ. ಒಂದು ರೀತಿಯ ನಿರಾಳವಾಯಿತು. ನನ್ನ ಹೆಂಡತಿ ಚಿನ್ನದಂತ ಅವಳು ನನಗೆ ಮೋಸ ಮಾಡುತ್ತಿಲ್ಲ. ನನಗೆ ಅವಳ ಮೇಲೆ ಇರುವ ಪ್ರೀತಿ ಇನ್ನಷ್ಟು ಉಕ್ಕಿ ಬಂದಿತು. ಆದರೂ ಏನೇ ಮಾಡಿದರೂ ಅವಳು ಮಾತ್ರ ನಾನು ಮುಟ್ಟಬಾರದು ಅಂತ ಹೇಳಿ ಹಠ ಹಿಡಿಯುತ್ತಾಳೆ. ಅದಕ್ಕೆ ಏನು ಕಾರಣವಿರಬಹುದು? ಅದಕ್ಕೆ ನಾನು ನನ್ನ ಸ್ನೇಹಿತನ ಹತ್ತಿರ ಈ ವಿಷಯವಾಗಿ ಮಾತನಾಡಿದೆ. ಯಾಕಂದರೆ ನನ್ನ ಸ್ನೇಹಿತನ ಹೆಂಡತಿ ಮತ್ತು ನನ್ನ ಹೆಂಡತಿ ಇಬ್ಬರು ಒಳ್ಳೆಯ ಸ್ನೇಹಿತರು. ನನ್ನ ಸ್ನೇಹಿತನ ಹೆಂಡತಿ ಮಾತನಾಡಿ ವಿಷಯವನ್ನು ನನ್ನ ಗೆಳೆಯನಿಗೆ ಮುಟ್ಟಿಸಿದರು. ನನಗೆ ಅವಳ ಕಾರಣವನ್ನು ಕೇಳಿ ಆಶ್ಚರ್ಯವಾಯಿತು. ಅವಳಿಗೆ ನನ್ನ ಕಂಡರೆ ಇಷ್ಟವಿದೆ, ಆದರೆ ಅವಳಿಗೆ ಮಾಡುವಾಗ ತುಂಬ ನೋವಾಗುತ್ತದೆ ಮತ್ತು ಅವಳಿಗೆ ಆರೋಗ್ಯ ಸಮಸ್ಯೆ ಆಗುತ್ತದೆ. ಅದಕ್ಕೆ ಅವಳು ನನ್ನ ಹತ್ತಿರ ಬರುತ್ತಿಲ್ಲ. ನನ್ನ ಗೆಳೆಯ ಸಲಹೆ ನೀಡಿದ, ಎಲ್ಲಾದರೂ ನಾವು ಆಚೆ ಹೋಗೋಣ. ನನ್ನ ಗೆಳೆಯನ ಸಲಹೆ ಒಳ್ಳೆಯದು ಅಂತ ಅನ್ನಿಸ್ತು. ನಾವೆಲ್ಲರೂ ಟ್ರಿಪ್ಗೆ ಹೋದ್ವಿ. ಟ್ರಿಪ್ಪಿನಲ್ಲಿ ನನ್ನ ಹೆಂಡತಿ ಖುಷಿಯಾಗಿದ್ದಳು. ನನ್ನ ಸ್ನೇಹಿತನ ಹೆಂಡತಿ ಜೊತೆ ಏನೋ ಕುಸುಕುಸು ಅಂತ ಮಾತನಾಡಿ ರೇಗಿಸುತ್ತಿದ್ದಳು. ಆದರೆ ನನ್ನ ಗೆಳೆಯ ಯಾಕೋ ಸಪ್ಪಗೆ ಇದ್ದ. ಯಾಕೆ, ಏನಾಯಿತು ಅಂತ ಕೇಳಿದ್ರೆ ನನ್ನ ಹೆಂಡತಿ ಯಾಕೋ ಮುನಿಸಿಕೊಂಡಿದ್ದಾಳೆ. ಇತ್ತೀಚೆಗೆ ಅವಳು ವಿಪರೀತ ಜಗಳ ಆಡ್ತಾಳೆ. ಅವಳು ನಿನ್ನ ಹೆಂಡತಿಯ ಹಾಗೆ ಕಾರಣ ಹೇಳ್ತಾಳೆ. ನನ್ನ ಗೆಳೆಯ ಒಂದು ಸಲಹೆ ಕೊಟ್ಟ. ನೋಡು, ನನ್ನ ಹೆಂಡತಿಗೆ ಬಹಳ ದೊಡ್ಡದು ಅಂತ ಅನಿಸುತ್ತೆ. ನಿನ್ನ ಹೆಂಡತಿಗೂ ಹಾಗೆ ಅನಿಸುತ್ತಿದೆ. ಯಾಕೆ ನಾವು ಅವರು ಬಯಸುವ ಸುಖವನ್ನು ನಾವು ನೀಡಬಾರದು? ಅದು ಹೇಗೆ ಸಾಧ್ಯ? ನಾವು ನಮ್ಮ ಹೆಂಡತಿಯರಿಗೆ ಗೊತ್ತಾಗದಂತೆ ಇಬ್ಬರು ಅದಲು ಬದಲು ಮಾಡಿಕೊಂಡು ಸಂಧಿಸೋಣ. ಅವರಿಗೆ ಇಷ್ಟವಾದರೆ ಅದನ್ನೇ ನಾವು ಮುಂದುವರಿಸೋಣ. ನನಗೆ ಇಷ್ಟವಿಲ್ಲದಿದ್ದರೂ ನಾನು ಇದನ್ನು ಒಪ್ಪಿಕೊಂಡೆ. ನಾವಿಬ್ಬರು ನಮ್ಮ ಹೆಂಡತಿಯರಿಗೂ ಸ್ವಲ್ಪ ಕುಡಿಸಿದ್ವಿ ರಾತ್ರಿ, ಯಾಕಂದರೆ ಅವರಿಗೆ ಗೊತ್ತಾಗಬಾರದು ಅಂತ. ನನ್ನ ಗೆಳೆಯ ನನ್ನ ಹೆಂಡತಿ ಹತ್ರ ಹೋದ, ಲೈಟನ್ನು ಆಫ್ ಮಾಡಿ. ನಾನು ನನ್ನ ಗೆಳೆಯನ ಹೆಂಡತಿ ಹತ್ರ ಹೋದೆ. ಆದರೆ ಆಕೆ ಅರೆಪ್ರಜ್ಞೆಯಲ್ಲಿ ಇದ್ದಳು. ಅವಳು ಏನನ್ನೂ ತಿಳಿದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನಗೂ ಅದೇ ಬೇಕಾಗಿತ್ತು. ನಾನು ಕಣ್ಣು ಮುಚ್ಚಿಕೊಂಡು ದೇವರನ್ನು ಪ್ರಾರ್ಥಿಸಿದೆ. ನಾನು ಮಾಡುತ್ತಿರುವ ತಪ್ಪನ್ನು ಕ್ಷಮಿಸು. ಆದರೆ ನಾನು ಮನುಷ್ಯ. ನನಗೆ ನನ್ನ ಆಸೆಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆಕೆ ನನ್ನನ್ನು ನೋಡಿ ನನ್ನ ಗಂಡ ಎಂದು ಅಂದುಕೊಂಡು ಶುರು ಮಾಡಿದಳು. ನಾನು ಅರೆಮಬ್ಬಿನಲ್ಲಿ ಆಕೆಯನ್ನು ನೋಡುತ್ತಿದ್ದಾನೆ. ಎಷ್ಟು ಸುಂದರವಾಗಿದ್ದಾಳೆ, ಚಂದಿರನಂತೆ ಮಿನುಗುತ್ತಿದ್ದಾಳೆ. ತುಂಬ ಪುಣ್ಯ ಮಾಡಿದ್ದಾನೆ. ಆಕೆ ಆ ವೇಷದಲ್ಲಿ ಇದ್ದಾಳೆ. ಇಂದು ರಾತ್ರಿ ನಮಗೆ ಮಧುಚಂದ್ರ ರಾತ್ರಿ. ನಾವು ಮಧುಚಂದ್ರದ ದಿನ ಮಾಡಿದ್ದ ಪ್ರೀತಿ ಮಾಡೋಣ. ನಾನೇನು ಮಾತನಾಡಲಿಲ್ಲ. ಆಕೆ ಇವತ್ತು ನೀನೇನು ಮಾತನಾಡಬೇಡ ಎಂದು ನನ್ನ ತುಟಿಗೆ ಚುಂಬಿಸಿದಳು. ನಾನು ಮೈಮರೆತು ಆಕೆಯನ್ನು ಒಪ್ಪಿಕೊಂಡಿದ್ದೇನೆ. ಹಾಗೆ ಧರಿಸಿರುವ ಸೀರೆಯನ್ನು ಒಂದೊಂದಾಗಿ ತೆಗೆದು ಕಿತ್ತಳೆ ಹಣ್ಣನ್ನು ಸಿಪ್ಪೆ ಸುಳಿಯುವ ಹಾಗೆ ಆಕೆಯನ್ನು ನಾನು ನೋಡಿದೆ. ಮೊದಲ ಬಾರಿಗೆ ಆಕೆಯನ್ನು ನೋಡಿದ್ದರಿಂದ ನನಗೆ ಸುಂದರವಾಗಿ ಕಾಣುತ್ತಿದ್ದಾಳೆ. ನಾನು ಅವಳ ಹೂವನ್ನು ಕೈಯಿಂದ ಅಗಲಿಸಿ ನೋಡಿದೆ. ಹೂವನ್ನು ಬಿಡಿಸಿ ನೋಡುವಾಗ ಹೂವು ಎಷ್ಟು ಸುವಾಸನೆ ಬರುತ್ತಿದೆ ಎಂದು ಮೂಸಿ ನೋಡಿದೆ. ಹೂವಿನ ಸುವಾಸನೆ ಚೆನ್ನಾಗಿದೆ. ಇನ್ನು ದುಂಬಿ ಮುತ್ತಿಕೊಳ್ಳುವುದು ಒಂದೇ ಬಾಕಿ. ನಾನು ದುಂಬಿ ಮುತ್ತುವ ಹಾಗೆ ಹೂವನ್ನು ಮುತ್ತಿದೆ ಮತ್ತು ಮಕರಂದವನ್ನು ಹೀರಿದೆ ಶುರು ಮಾಡಿದೆ. ಆಕೆ ವಿಚಿತ್ರವಾದ ಶಬ್ದಗಳನ್ನು ಮಾಡಲು ಶುರು ಮಾಡುತ್ತಾಳೆ. ಇದು ನನಗೆ ಇನ್ನಷ್ಟು ಹೆಚ್ಚಿಗೆ ಮಾಡಲು ಪ್ರೇರೇಪಿಸುತ್ತದೆ. ಆಕೆ ಸಾಕು, ದುಂಬಿ ಹೀರಿದ್ದು, ಇನ್ನೇನಿದ್ದರೂ ನೀನು ಬಗೆದು ಬಗೆದು ನೀರನ್ನು ತೆಗೆಯಬೇಕು. ನಾನು ಅರ್ಧ ಗಂಟೆ ಬಗೆದು ನೀರನ್ನು ತೆಗೆದೆ. ಆಕೆ ಖುಷಿಯಿಂದ ಆನಂದದಿಂದ ಮಾತನಾಡುತ್ತಿದ್ದಾಳೆ. ಯಾವುದೇ ರೀತಿಯ ನೋವಿಲ್ಲ. ನನಗೂ ಸುಮಾರು 4-5 ತಿಂಗಳಿಂದ ಇರದೆ ಸುಖ ಇಂದು ಪಡೆದಿದ್ದೇನೆ. ಎಲ್ಲವೂ ಸುಸೂತ್ರವಾಗಿ ಆಗುತ್ತದೆ. ಬೆಳಗ್ಗೆ ಸೂರ್ಯನ ಕಿರಣಗಳು ನಮ್ಮ ಕಣ್ಣ ಮೇಲೆ ಬಿದ್ದಿದೆ. ಆಕೆ ಇನ್ನೂ ನಿದ್ರಿಸುತ್ತಿದ್ದಾಳೆ. ನಾನು ಎಚ್ಚರಗೊಂಡು ನನ್ನ ಕೋಣೆಗೆ ಹೋದೆ. ನನ್ನ ಗೆಳೆಯ ನಿದ್ರಿಸುತ್ತಿದ್ದಾನೆ. ಅವನನ್ನು ಎಬ್ಬಿಸಿದೆ.
ನನ್ನ ಹೆಂಡತಿಯ ಪಕ್ಕ ಮಲಗಿದೆ. ಸ್ವಲ್ಪ ಹೊತ್ತಾದ ಮೇಲೆ ನನ್ನ ಹೆಂಡತಿ ಎಚ್ಚರವಾದಳು. ನನ್ನನ್ನು ಮುಟ್ಟಿಸುತ್ತಾಳೆ. ನೀವು ಎಷ್ಟು ಚೆನ್ನಾಗಿ ಇರುತ್ತೀರಾ ಅನ್ನೋದೇ ನನಗೆ ಗೊತ್ತೇ ಇರಲಿಲ್ಲ. ಹಾಗೆ ಹೇಳುತ್ತಿರುವುದನ್ನು ಕೇಳಿದರೆ ನನ್ನ ಗೆಳೆಯ ಚೆನ್ನಾಗಿ ಬಾವಿಯನ್ನು ತೋಡಿದ್ದಾನೆ ಎಂದು ಅರ್ಥವಾಯಿತು. ನನ್ನ ಹೆಂಡತಿ, ಅದಕ್ಕೆ ನಿಮಗೆ ನಾನು ಸಹಕರಿಸಲಿಲ್ಲ, ಆದರೆ ಇನ್ಮೇಲೆ ಆ ಥರ ಮಾಡುವುದಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದು ಕೇಳುತ್ತಿದ್ದಾಳೆ. ಹೇಗೋ ನನ್ನ ಸಂಸಾರ ಸರಿ ಹೋಯಿತು. ನಾನು ತಯಾರಾಗಿ ನನ್ನ ಗೆಳೆಯನನ್ನು ಭೇಟಿಯಾಗಲು ಹೋದೆ. ನನ್ನ ಗೆಳೆಯ ನನ್ನನ್ನು ತಪ್ಪಿ ನನ್ನ ಹೆಂಡತಿ ನನ್ನನ್ನು ಖುಷಿಯಿಂದ ಮಾತಾಡ್ತಾ ಇದ್ದಾಳೆ. ನನ್ನ ಎಲ್ಲ ತೊಂದರೆ ಹೋಗಿದೆ. ಹೌದು ಗೆಳೆಯ, ನನ್ನ ತೊಂದರೆ ಹೋಗಿದೆ. ಆದರೆ ಪಾಪ ನಮ್ಮ ಹೆಂಡತಿಯರಿಗೆ ವಿಷಯ ಗೊತ್ತಿಲ್ಲವಲ್ಲ. ಇದು ಹೀಗೆ ನಮ್ಮಿಬ್ಬರ ಮಧ್ಯೆ ಇರಲಿ. ನಾವು ಹೇಳಿದರೆ ತಪ್ಪಾಗುತ್ತೆ. ಇದು ಎಷ್ಟು ದಿನ ನಡೆಯುತ್ತೋ ಹೀಗೆ ನಡೆಯಲಿ. ನನಗೂ ಈ ಸಲಹೆ ಉಚಿತವನ್ನಿಸಿತು. ಯಾಕಂದರೆ ಅವರಿಗೆ ಗೊತ್ತಾದರೆ ಬೇಜಾರಾಗುತ್ತೆ. ಆದರೆ ಇದಾದ ಮೇಲೆ ನಮ್ಮ ಹೆಂಡತಿಯರು ಸರಿ ಹೋದರು. ಅವರಿಗೆ ಮತ್ತೆಂದೂ ಇಂಥ ಪ್ರಸಂಗ ಬರಲಿಲ್ಲ. ಇಂದು ನಮಗೆ 2 ಮಕ್ಕಳಿದ್ದಾರೆ. ಈ ಘಟನೆ ನಡೆದಿದ್ದು ಸುಮಾರು 4-5 ವರ್ಷಗಳ ಹಿಂದೆ. ಇಂದು ನಮ್ಮ ಕುಟುಂಬ ಸುಖ ಕುಟುಂಬವಾಗಿದೆ. ನನ್ನ ಗೆಳೆಯನ ಕುಟುಂಬ ಸಂತೋಷವಾಗಿದೆ. ಆದರೆ ಅವನ ಹೆಂಡತಿಯನ್ನು ನೋಡುತ್ತಿದ್ದರೆ ಸುಖವೇ ನೆನಪಾಗುತ್ತೆ. ಆ ಸುಖ ಎಂದಿಗೂ ನಾನು ಪಡೆಯಲು ಸಾಧ್ಯವಿಲ್ಲ. ಆದರೆ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಅದು ಮುಖ್ಯ ನನಗೆ. ನನ್ನ ಸಂಸಾರ, ನನ್ನ ಮಗು, ನನ್ನ ಹೆಂಡತಿ ಖುಷಿಯಾಗಿದ್ದರೆ ಅದೇ ಸಾಕು ನನಗೆ, ಬೇರೇನು ಬೇಡ. ಹೌದು ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.